ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗಣಾನನ್ತ್ವಾ ಗಣಪತಿಗಂ ವಾಮಹೇ ಕವಿಂ ಕವೀನಾಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನಂ ಜಪಿಸ್ಸಿರಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೂತನ ವರ್ಷದ ಆರಂಭದ ಪ್ರಥಮ ದಿವಸ ಬುಧವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಪೌಷಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಬುಧವಾಸರದಲ್ಲಿ ಇವತ್ತಿನ ತಿಥಿ ದ್ವಿತೀಯ. ಇವತ್ತಿನ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಬುಧವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಪ್ರಥಮವಾಗಿ ಇವತ್ತಿನ ದಿವಸದಲ್ಲಿ ಶುಭ ಕಾರ್ಯಗಳಿಗೆ, ಒಂದಷ್ಟು ವಿಚಾರಗಳಿಗೆ, ಮಾತುಕತೆಗಳಿಗೆ ಶುಭ ಫಲ ಅಂತಲೂ ಹೇಳಬಹುದು. ಜೊತೆಗೆ ನೂತನ ವಸ್ತ್ರಾಭರಣ, ನೂತನ ಆಭರಣಗಳ ಕೊಳ್ಳುವಿಕೆ, ರೈತಾಪಿ ವರ್ಗದವರಿಗೆ, ಉದ್ಯೋಗಸ್ಥರಿಗೆ ಸಂತಸದ ದಿನ ಅಂತಲೂ ಕೂಡ ಹೇಳುವಂಥದ್ದು. ಆದರೆ ಮಧ್ಯವರ್ತಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಹಾಗೂ ಜಾಮೀನುಗಳನ್ನು ಆಗುವಂಥವರಿಗೆ, ಹಣಕಾಸಿನ ವಿಚಾರದಲ್ಲಿ ನಂಬಿಕೆ ಮೇಲೆ ವ್ಯವಹಾರ ಮಾಡುವರು ಎಚ್ಚರಿಕೆ ಮಾಡುವಂಥದ್ದು, ಇಲ್ಲವಾದಲ್ಲಿ ಸಮಸ್ಯೆಗಳು ಎದುರಾಗುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಇಲ್ಲ ಬಲಮುರಿ ಗಣಪತಿಯ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಎಂದಿನಂತೆ ಈ ದಿನ ಪ್ರಾತಃಕಾಲದಲ್ಲೇ ಸಂತಸವಾಗಿರುವಂಥದ್ದು, ಶುಭ ದಿವಸ ಅಂತಲೂ ಕೂಡ ಹೇಳುವಂಥದ್ದು. ಜೊತೆಗೆ ಉದ್ಯೋಗ, ವ್ಯವಹಾರ, ವ್ಯಾಪಾರದಲ್ಲಿ ಯಥೇಚ್ಛ ಲಾಭ. ರಸ್ತೆ ಬದಿ ವ್ಯಾಪಾರದವರಿಗೆ, ತಿಂಡಿ ತಿನಿಸು ವ್ಯಾಪಾರದವರಿಗೆ, ಪಾನೀಯ ವ್ಯಾಪಾರಗಾರರಿಗೆ ಉತ್ತಮ ಲಾಭಾಂಶನೂ ಕೂಡ ಹೇಳುವಂಥದ್ದು. ಋಣಭಾರ ಕಡಿಮೆ ಮಾಡಿಕೊಳ್ಳುವಂತಹ ಒಂದಿಷ್ಟು ಸದಾವಕಾಶ ಅಂತಲೂ ಹೇಳುವಂಥದ್ದು. ಯಾರ ಸಾಲಗಾರರಿದ್ದರೆ ಅವರಿಗೆ ಉಳಿಕೊಡಗೆ ಕೊಡುವಂಥ ದಿನವಾಗಿರುತ್ತೆ. ನಿಮಗೆ ಯಾವುದಾದ್ರೂ ಬಾಪ್ತು ಬರೋದಿದ್ರೆ ನಿಮ್ಮ ಕೈ ಸೇರುವಂಥದ್ದು. ಜೊತೆಗೆ ದೈವಾನುಗ್ರಹ ಇರುವಂಥದ್ದು ವೃಷಭ ರಾಶಿಯವರಿಗೆ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಅಂದರೆ ಸಂಜೆ 4 ಗಂಟೆ 5 ಗಂಟೆ ಮೇಲೆ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಗಂ ಗಣಪತಿಯೇ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಶುಭ ಅವಕಾಶ, ಶುಭ ಕಾಲ, ಎಲ್ಲ ನೀವು ಅಂದ್ಕೊಂಡಾಗೇ ನಡೀತಾ ಇರುತ್ತೆ. ಆದರೆ ನಿಮ್ಮಲ್ಲಿರುವಂತಹ ಅತಿಯಾದ ಒಂದಷ್ಟು ಹುಮ್ಮಸ್ಸು ಕಡಿಮೆ ಆಗುವಂಥದ್ದು. ಯಾಕೆಂದರೆ ಎಲ್ಲ ತಿಳಿದು ನೀವು ತಪ್ಪು ಮಾಡುವಂಥದ್ದು. ಮಿತ್ರತ್ವದಲ್ಲಿ ಶತ್ರುತ್ವ ಕಾಡುವ ದಿನ ಅಂತಲೂ ಹೇಳುವಂಥದ್ದು. ನಂಬಿಕೆ ಮೇಲೆ ವ್ಯವಹಾರ ಮಾಡಿ ಪೆಟ್ಟು ಬೀಳುವಂಥದ್ದು. ಜೊತೆಗೆ ಒಂದಿಷ್ಟು ಸಮಸ್ಯೆಗಳಿಗೆ ಅರ್ಥ ಅಂತ ಹೇಳೋದಾದ್ರೆ ಹಣದ ಸಮಸ್ಯೆಗಳಿಗೆ ನೀವು ಸಿಲುಕಾಕೊಳ್ಳುವಂಥದ್ದು. ನೆಮ್ಮದಿಲಿದ್ದೆ ಕಣಪ್ಪ ಯಾತಕ್ಕಿದಕ್ಕೆ ಓದಿ ಅನ್ನುವಂಥದ್ದು. ಹೈನುಗಾರಿಕೆಯವರಿಗೆ ಮತ್ತು ವಿಜ್ಞಾನಿಗಳಿಗೆ, ಇಂಜಿನಿಯರ್ ವೃತ್ತಿಯಲ್ಲಿ ಇರುವಂಥವರಿಗೆ, ಹೊಸ ಉದ್ಯೋಗ ಅರಸುತ್ತಿರುವಂಥವರಿಗೆ ಶುಭ ಕಾಲ ಅಂತಲೇ ಹೇಳುವಂಥದ್ದು. ಆದರೆ ಯಾರ ಮೇಲೂ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಬೇಡಿ. ನಿಮ್ಮ ಪ್ರಯತ್ನವಾಗಿರುತ್ತೆ. ಇವತ್ತಿನ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಶುಭ ಕಾಲ, ಶುಭದ ಜೊತೆಗೆ ಕೋರ್ಟು ಕಚೇರಿ ವ್ಯವಹಾರದವರಿಗೆ ಹಾಗೂ ಭೂ ಸಂಬಂಧಿತ ವ್ಯವಹಾರದವರಿಗೆ, ಜೊತೆಗೆ ಪಾಲುದಾರಿಕೆ ವಿಚಾರದಲ್ಲಿರುವಂಥವರಿಗೆ, ಮಾತೃವಿನ ಸಮಾನನಾದಂಥವರಿಗೆ ಆರೋಗ್ಯದಲ್ಲಿ ಒಂದಿಷ್ಟು ವ್ಯತ್ಯಾಸಗಳು, ಜೊತೆಗೆ ವ್ಯವಹಾರಗಳಲ್ಲಿ ಮಧ್ಯವರ್ತಿಗಳನ್ನು ನಿಲ್ಲುವಂಥದ್ದು. ಇನ್ನೇನು ಆಗೋಗ್ತಾ ಇದೆ ಅನ್ನೋಂಥದ್ದು ವ್ಯವಹಾರಗಳು ಮಧ್ಯೆ ನಿಲ್ಲುವಂಥದ್ದು. ಹಾಗಾಗಿ ಒಂದಿಷ್ಟು ನೀವು ನಿಮ್ಮ ಮನಸ್ಸಿನಲ್ಲಿರುವಂಥದ್ದೆಲ್ಲನೂ ಬಿಟ್ಟು ಅದು ಬಂದಾಗ ನೀವು ಅದನ್ನು ಸ್ವೀಕಾರ ಮಾಡೋದನ್ನು ಕಲಿಬೇಕು. ಇಲ್ಲಾಂದರೆ ಮನೋವ್ಯತೆ ಮನೋದುಃಖಶ್ಯ ಅಂತ ಹೇಳ್ತೀವಿ. ಆದಷ್ಟು ನೆಮ್ಮದಿಲಿ ಇರ್ತೀರಿ, ಮತ್ತೊಂದಷ್ಟು ಯೋಚನೆ ಮಾಡಿ ನಿದ್ರಾಭಂಗ, ಊಟ ಉಪಹಾರಗಳಲ್ಲಿ ಬಿಡುವಂಥದ್ದು, ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ವೈದ್ಯಕೀಯ ತಪಾಸಣೆ ಒಳಿತು. ಆರೋಗ್ಯದಲ್ಲಿ ಒಂದಿಷ್ಟು ಸಂಧ್ಯಾಕಾಲದಲ್ಲಿ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಯವರು ವೈದ್ಯಕೀಯ ತಪಾಸಣೆ ಅತ್ಯಗತ್ಯವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ಶಿವಾರಾಧನೆ, ಶಿವನ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ ಉತ್ತಮವಾದ ಫಲಗಳನ್ನು ನೋಡಬಹುದು.
ಜೊತೆಗೆ ಯಾರು ದಲ್ಲಾಳಿಗಳಾಗಿರ್ತೀರಿ ಅವರಿಗೆ ಯಥೇಚ್ಛವಾದ ಧನ ಲಾಭವಾಗಿರುತ್ತೆ. ಮತ್ತು ಬೀದಿ ಬರಿ ಯಾರು ಹೋಟೆಲ್ ಉದ್ಯಮಿ ಇರುವಂಥವರು, ಉದರ್ಶಿನಿ ಮಾಡುವಂಥವರು, ಫುಟ್ಪಾತಲ್ಲಿ ಯಾರೇ ಕೆಲಸಗಳು ಮಾಡುವಂಥವರಿಗೆ ಉತ್ತಮ ಫಲಗಳಂತೂ ಸಿಕ್ಕೇ ಸಿಗುತ್ತೆ ಇವತ್ತು. ದ್ವಿಗುಣ ಲಾಭ ಅಂತಲೇ ಹೇಳುವಂಥದ್ದು. ಜೊತೆಗೆ ನಿಮ್ಮಲ್ಲಿರುವಂತಹ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕೆಲಸ ಮಾಡುವಂಥವರು, ಯಾರು ಹಾರ್ಡ್ವೇರ್ ವರ್ಕ್ ಮಾಡುವಂಥವರು ಅಥವಾ ನಿಮ್ಮ ರೈತಾಪಿ ವರ್ಗದವರಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಕೆಲಸ ಮಾಡುವಂಥವರು, ಡ್ರೈವರ್ ಡಿಪಾರ್ಟ್ಮೆಂಟಲ್ಲಿರುವಂಥವರು ಯಥೇಚ್ಛವಾದ ಲಾಭಗಳಲ್ಲಿ ನೋಡುವಂಥದ್ದು. ಜೊತೆಗೆ ನಿಮಗೆ ನಂಬಿಕೆಗಿಂತ ಯಥೇಚ್ಛವಾದ ಲಾಭಗಳು ಸಿಗುವಂಥದ್ದು. ಸಂಧ್ಯಾ ಕಾಲದಲ್ಲಿ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಆರೋಗ್ಯಗಳಿಗೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ. ನಂಬಿಕೆ ಮೇಲೆ ವ್ಯವಹಾರ ಖಂಡಿತ ಮಾಡೋದು ಒಳಿತಲ್ಲ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಸ್ತ್ರಾಭರಣ, ಹೊಸ ಹೊಸ ಪೀಠೋಪಕರಣಗಳನ್ನು ಮನೆಗೆ ಕೊಳ್ಳುವಂಥದ್ದು, ನೂತನ ಲಾಭಗಳಲ್ಲಿ ಇರುವಂಥದ್ದು. ಜೊತೆಗೆ ಈ ಯಾರು ಘನವಸ್ತುಗೆ ಅಂದರೆ ತಾಮ್ರ, ಕಂಚು ಅಥವಾ ಹಿತ್ತಾಳೆ, ಕಬ್ಬಿಣ ಅಥವಾ ಈ ಹಾರ್ಡ್ವೇರ್ ವಸ್ತುಗಳಲ್ಲಿ ಯಾರು ಮಾರುವಂಥದ್ದು, ಅದರಲ್ಲಿ ಮಧ್ಯವರ್ತಿಗಳು, ಅದರ ಪೀಠೋಪಕರಣಗಳಲ್ಲಿ ಮಾಡುವಂಥದ್ದು, ಮರದ ಸಾಮಗ್ರಿಗಳಿರುವಂಥದ್ದು, ವಿಶ್ವಕರ್ಮ ಬ್ರಾಹ್ಮಣರು ವಿಶೇಷವಾಗಿ ಅವರಿಗೆ, ಶಿಲ್ಪಿಗಳಿಗೆ, ಜೊತೆಗೆ ಇಲ್ಲಿಂದ ಮುಂದೆ ಹೋಲಿಸ್ಕೊಳ್ಳೋದಾದ್ರೆ ಗೃಹ ನಿರ್ಮಾಣ ಮಾಡುವಂಥವರಿಗೆ, ಇವರಿಗೆಲ್ಲರಿಗೂ ವಿಶೇಷ ಲಾಭಗಳಲ್ಲಿರುತ್ತೆ. ಆದರೆ ಯಾವುದೂ ಸಹ ನಿಮ್ಮ ಕೈಲಿ ಉಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಕನ್ಯಾ ರಾಶಿಯವರಿಗೆ ಶನಿ ನೀಚ ಸ್ಥಾನದಲ್ಲಿರುವುದರಿಂದ ಒಂದಷ್ಟು ಫಲಗಳಲ್ಲಿ ನೀವು ಎಷ್ಟೇ ದುಡಿದ್ರೂ ವ್ಯಯಭಾಗದಲ್ಲಿ ಹೋಗುವಂಥದ್ದು. ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆಯವರಿಗೆ, ಇವರಿಗೆಲ್ಲ ಇವತ್ತಿನ ದಿವಸ ಯಥೇಚ್ಛ ಲಾಭ ಇರುತ್ತೆ. ಸಂಧ್ಯಾಕಾಲದಲ್ಲಿ ಯಾವುದು ಕೈಲಿರೋದಿಲ್ಲ. ಹಾಗಾಗಿ ನೀವು ಶನೇಶ್ವರನ ಆರಾಧನೆ, ಶನಿದೇವರ ದೇವಸ್ಥಾನಗಳಿಗೆ ಭೇಟಿ ನೀಡೋದು ಒಳಿತು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶನೇಶ್ವರನ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಶುಭ ಕಾಲ, ಶುಭ ಕಾಲದ ಜೊತೆಗೆ ನೂತನ ವರ್ಷಾರಂಭ ಅಂತ ಈ ಪಾಶ್ಚಾತ್ಯ ವರ್ಷಗಳಲ್ಲಿ ಅಂದರೆ 2025ರಿಂದ ಪ್ರಥಮವಾಗಿ ಹೇಳೋದಾದರೆ ಒಂದು ಸ್ವಲ್ಪ ನೀವು ಶನೇಶ್ವರನ ಆರಾಧನೆ ಮಾಡೋದು ಒಳಿತು. ನಿಮಗೆ ನಂಬಿಕೆ ಮೇಲೆ ವ್ಯವಹಾರ ಜೊತೆಗೆ ಮೋಸ ಹೋಗುವ ಸಂದರ್ಭಗಳು, ನಿಮಗೆ ಮೋಸ ಹೋಗುವ ಸಂದರ್ಭಗಳು ಯಥೇಚ್ಛವಾಗಿರುತ್ತೆ. ಅಪಮಾನ, ಗೌರವಗಳಿಗೆ ಧಕ್ಕೆ ಬರುವಂಥದ್ದು, ಲೇಖಕರಿಗೆ ನಿಮಗೆ ಸ್ಥಾನಮಾನಗಳು ಸಿಗುವಂಥದ್ದು ಯಾವುದು ಪರಿಗಳಿಲ್ಲ. ನೀವು ಪ್ರಯತ್ನದ ಮೇಲೆ ಪ್ರಯತ್ನ ಪಡ್ತಾ ಇರ್ತೀರಿ. ಜೊತೆಗೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ನಿಮಗೆ ಒಂದಿಷ್ಟು ಓದಿದ್ದೆ, ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಅವಕಾಶಗಳಿಲ್ಲ ಅಂತ ಯಾರು ಅಂದ್ಕೊಂಡಿರ್ತೀರಿ ಅವರಿಗೆ ನಿಮಗೆ ಸದಾವಕಾಶ ಒದಗಿ ಬರುವಂಥದ್ದು. ಉದ್ಯೋಗಸ್ಥರಿಗೆ ಉದ್ಯೋಗ ಅವಕಾಶ, ಜೊತೆಗೆ ನೂತನ ವಸ್ತ್ರಾಭರಣಗಳು, ಆಭರಣಗಳು ಬಡ್ತಿ ಆಗುವಂಥದ್ದು, ನಿಮ್ಮ ಮೇಲಧಿಕಾರಿಗಳ ಜೊತೆ ತುಂಬ ಅನ್ಯೋನ್ಯತೆ ಇರುವಂಥದ್ದು. ಹಾಗಾಗಿ ಒಂದಷ್ಟು ಕುಟುಂಬದಲ್ಲಿ ನೆಮ್ಮದಿ ವಾತಾವರಣಗಳು ನೋಡುವಂಥದ್ದು. ಸಂತಾನ ಯಾರಿಗೆ ಇಲ್ಲ ಅವರಿಗೆ ಶುಭ ಒಂದು ವಾರ್ತೆ ಕೇಳುವಂಥದ್ದು ಈ ದಿವಸದಲ್ಲಿ ಸಿಗುಬರುತ್ತೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಲಕ್ಷ್ಮೀ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಎಂದಿನಂತೆ ನಿಮ್ಮ ದಿನನಿತ್ಯ ಪ್ರಾರಂಭಗಳು ಶುಭವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಸಿಗುವಂಥದ್ದು. ಹಾಗಾಗಿ ಯಥೇಚ್ಛವಾದ ಗಮನಗಳಲ್ಲಿ ಆರಿಸುತ್ತಿರುವಂಥವರಿಗೆ ವಿಶೇಷ ಫಲಗಳ ಜೊತೆಗೆ ನಿಮಗೆ ಬಡ್ತಿ ಆಗುವಂಥದ್ದು. ಉದ್ಯೋಗಸ್ಥರುಗಳಿಗೆ ಉದ್ಯೋಗ ಅವಕಾಶಗಳಲ್ಲಿ ನೀವು ಯಾರು ಕಾಯ್ತಾ ಇರ್ತೀರಿ ಅವರಿಗೆ ನೂತನ ಉದ್ಯೋಗ ಸಿಗುವಂಥದ್ದು. ತದನಂತರದಲ್ಲಿ ನಿಮಗೆ ಮೇಲಧಿಕಾರಿಗಳಿಂದ ಒತ್ತಡಗಳು ಕೂಡ ಬರುವಂಥದ್ದಾಗಿರುತ್ತೆ. ಇನ್ ಟೈಮಿಂಗ್ ಮಾಡೋಕ್ಕಾಗೋದಿಲ್ಲ, ಒಂದಿಷ್ಟು ಆಲಸ್ಯ, ಒಂದಿಷ್ಟು ಸೋಂಬೇರಿತನಗಳು ಬರುವಂಥದ್ದು. ಹಾಗಾಗಿ ನಿಮ್ಮ ಮಾತಿನ ಮೇಲೆ ನಿಮಗೆ ತುಂಬ ಗಮನಹರ್ವವಾಗಿರಬೇಕು. ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ನಿಮಗೆ ಬರಬೇಕಾದಂತಹ ಬಾಪ್ತುಗಳು ಯಾವುದಾದ್ರು ಇದ್ದರೆ ನಿಮ್ಮ ಕೈ ಸೇರುವಂಥದ್ದಾಗಿರುತ್ತೆ. ಸಂಧ್ಯಾ ಅಂದರೆ ಗೋಧೂಳಿ ಸಮಯದ ನಂತರದಲ್ಲಿ ನೀವು ನಿಮ್ಮ ಕುಲದೇವತೆಗಳ ಆರಾಧನೆ ಮಾಡೋದು ಒಳಿತು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕಂದು ಬಣ್ಣ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ, ಶುಭವರ್ಣ, ಶುಭ ಕಾಲ ಇವೆಲ್ಲ ಏಕಕಾಲದಲ್ಲಿರುವಂಥದ್ದು. ಈ ನೂತನ ವರ್ಷಾರಂಭದಲ್ಲಿ ಧನಸ್ಸು ರಾಶಿಯವರಿಗೆ ಇಪಿಸ್ಸ ಫಲಗಳು ಸಿಗುವಂಥದ್ದು ಅಂತಲೂ ಕೂಡ ಹೇಳುವಂಥದ್ದು. ಹಾಗಾಗಿ ನೀವು ಗಣೇಶನ ಆರಾಧನೆ ಮಾಡೋದ್ರಿಂದ ನಿಮಗೊಂದಿಷ್ಟು ಪಾಸಿಟಿವ್ ಒಂದಿಷ್ಟು ಸಿಗುವಂಥದ್ದು. ಯಾಕೆ ಅಂದರೆ ಮಿತ್ರತ್ವದಲ್ಲಿ ಶತ್ರುತ್ವ, ಕುಟುಂಬದಲ್ಲಿ ವಿರೋಧ, ಆಸ್ತಿ ವಿಚಾರಗಳಲ್ಲಿ ಪಾಲುದಾರಿಕೆ ವಿಚಾರಗಳಲ್ಲಿ ಒಂದಿಷ್ಟು ಅಸಮಾಧಾನ, ವೃಥಾ ತಿರುಗಾಟ, ವೃಥಾ ಖರ್ಚು, ಹೈನುಗಾರಿಕೆ ಮಾಡುವಂಥವರಿಗೆ ಅಲ್ಲಿಗೆ ಸಮ ಆಗುವಂಥ
ಇರುವಂಥದ್ದು ವ್ಯವಹಾರದಲ್ಲಿ. ಹಾಗಾಗಿ ನೀವು ಗಣೇಶನ ಆರಾಧನೆ ಮಾಡೋದು ಒಳಿತು. ಜೊತೆಗೆ ನಿಮ್ಮ ಮಾತಿನ ಮೇಲೆ ನಿಮಗೆ ಹಿಡಿತ ಇರಲಿ. ನಿಮ್ಮ ತಾಯಿ ತಂದೆಯರ ಆರೋಗ್ಯದ ಕಡೆ ಯಥೇಚ್ಛವಾದ ಗಮನ ಬೇಕು. ಇಲ್ಲವಾದಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಹೊಸ ಉದ್ಯೋಗ ಯಾರು ಪ್ರಯತ್ನದಲ್ಲಿರುವಂಥವರು, ವಿದ್ಯಾರ್ಥಿಗಳಿಗೆ ಮಂದ ಕಾಲ ಅಂತ ಹೇಳುವಂಥದ್ದು. ನೀವೆಷ್ಟೇ ಚೆನ್ನಾಗಿ ಓದಿರಿ ಸಮಯದಲ್ಲಿ ಮರವಾಗುವಂಥದ್ದು. ಮಕರ ರಾಶಿಯವರಿಗೆ ವಿಶೇಷವಾಗಿ ಇಪಿಸ ಫಲಗಳು ನಿಮ್ಮ ಕೈಲಿ ಇದ್ದರೂ ನಿಮ್ಮ ಆಲಸ್ಯ ನಿಮ್ಮ ಕೈಗೆ ಎಡೆಬಿಡದೇನೆ ಕಾಯುವಂಥದ್ದು. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ವಿರೋಧಗಳು ಹೆಚ್ಚಾಗುವಂಥದ್ದು, ಮಿತ್ರತ್ವದಲ್ಲಿ ಶತ್ರುತ್ವ ಹೆಚ್ಚಾಗುವಂಥದ್ದು. ಜೊತೆಗೆ ನಿಮ್ಮ ಬಾಲ್ಯ ಸ್ನೇಹಿತರ ಜೊತೆ ಕೂಡ ನಿಮಗೆ ವೈರತ್ವ ಶುರುವಾಗುವಂಥದ್ದು. ನಿಮ್ಮ ವ್ಯವಹಾರಗಳು ಯಾವುದು ಪ್ರಾರಂಭದಲ್ಲಿರುತ್ತೆ ಅಥವಾ ಯಾವುದು ನೀವು ಮಾಡ್ತಿರ್ತೀರಿ ಅದನ್ನು ಕೈ ಬಿಟ್ಬಿಡೋಣ ಅಂತ ಅನ್ನುವಂಥದ್ದು. ಜೊತೆಗೆ ಮನೋದುಃಖ, ಮನೋವ್ಯತೆ, ಮತ್ತೆ ನಿಮ್ಮ ಪತ್ನಿಯ ಒಂದಷ್ಟು ವಿರೋಧಗಳು ಉಂಟಾಗುವಂಥದ್ದು. ಕುಟುಂಬದಲ್ಲಿ ಒಂದಿಷ್ಟು ವಾಗ್ವಾದಗಳು ಶುರುವಾಗಿ ನಿಮ್ಮ ಮನಸ್ಸಿಗೆ ಬೇಜಾರಾಗಿ ಪರಸ್ಥಳ ವಾಸ ಅಂತಲೂ ಕೂಡ ಹೇಳುವಂಥದ್ದು. ಹಾಗಾಗಿ ಮಕರ ರಾಶಿಯವರು ಒಂದು ಸ್ವಲ್ಪ ಸಮಾಧಾನಕರವಾಗಿರಬೇಕು. ಮಾತುಗಳನ್ನು ಆಡೋದಕ್ಕಿಂತ ಮೊದಲು ಯೋಚನೆ ಮಾಡಿ ಮಾತಾಡೋದು ಒಳಿತು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ಸದಾಕಾಲ ಕುಂಭರಾಶಿಯವರಿಗೆ ಒಂದು ನಾಗಾಲೋಟ ಅಂತ ಹೇಳುವಂಥದ್ದು. ಎಲ್ಲ ಕೆಲಸಗಳನ್ನು ನಾನೇ ಮಾಡಿ ಮುಗಿಸ್ಕೊಡ್ತೀನಿ, ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತೀನಿ ಅನ್ನುವಂಥ ಒಂದು ಉತ್ಸಾಹಗಳು ಇವತ್ತು ಕುಂಠಿತವಾಗುವಂಥದ್ದು. ಜೊತೆಗೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಒಂದಿಷ್ಟು ಒತ್ತಡ, ನೀವು ಇನ್ ಟೈಮ್ ಕೆಲಸ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ವೃಥಾ ತಿರುಗಾಟ, ಜೊತೆಗೆ ಸ್ನೇಹ ಬಳಗದಿಂದ ಒಂದಿಷ್ಟು ಆಹ್ವಾನಗಳು ನಿಮ್ಮ ಔತಣಗಳಿಗೆ, ಮದುವೆಗಳಿಗೆ, ಆಮಂತ್ರಣಗಳಿಗೆ ಬಂದರೂ ನೀವು ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ನಿಮ್ಮ ಸ್ನೇಹ ಔತಣಕೂಟಗಳಿಗೆ ಭಾಗಿಯಾಗೋಕ್ಕಾಗೋದಿಲ್ಲ. ಕುಟುಂಬದಲ್ಲಿ ಒಂದಿಷ್ಟು ಬೇಜಾರು, ಲೇಟಾಗಿ ಬರುವಂಥದ್ದು, ಲೇಟಾಗಿ ಊಟ ಮಾಡುವಂಥದ್ದು, ಈ ಥರ ಸಂದರ್ಭಗಳು ಎದುರಾಗೋದ್ರಿಂದ ನಿಮ್ಮ ಕೆಲಸಗಳ ಮೇಲೆ ಗಮನ ಇರಲಿ. ಮಧ್ಯವರ್ತಿಗಳಿಗೆ, ಭೂ ವ್ಯವಹಾರದವರಿಗೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಎಚ್ಚರಿಕೆಯಿಂದ ಮಾಡಬೇಕು. ಮಾತುಗಳ ಮೇಲೆ ಹಿಡಿತಾ ಇರಲಿ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಅಥವಾ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಶುಭ ಕಾಲ. ಇವತ್ತಿದ ದಿವಸ ಇಪ್ಪಿಸ ಫಲಗಳನ್ನು ನೋಡುವಂಥದ್ದು. ಬುಧವಾಸರದಲ್ಲಿ ನಿಮಗೆ ಎಂದಿನಂತೆ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ನಿಮ್ಮ ಕುಲದೇವತೆಗಳ ಅನುಷ್ಠಾನವನ್ನು ಮಾಡ್ಕೊಳ್ಳಿ. ನಿಮಗೆ ಫಲಗಳ ಜೊತೆಗೆ ನಿಮಗೆ ಯಥೇಚ್ಛ ದಿನನಿತ್ಯದಲ್ಲಿ ನಿಮಗೆ ಸದಾವಕಾಶಗಳು ಅಂತ ಹೇಳುವಂಥದ್ದು, ದ್ವಿಗುಣ ಲಾಭ ನೋಡುವಂಥದ್ದು. ಯಾತಕ್ಕೆ ಅಂತ ಹೇಳಿದ್ರೆ ಹಳೇ ಕಾಲದಲ್ಲಿ ಯಾವುದೋ ಒಂದು ಹೂಡಿಕೆ ಮಾಡಿರ್ತೀರಿ, ಅದು 1 ಪಟ್ಟಿಗೆ 4 ಪಟ್ಟು ಕೈ ಸೇರುವಂಥದ್ದು ದಿನವಾಗಿರುತ್ತೆ. ಆದರೆ ಅದನ್ನು ನೀವು ಹಿಡಿತದ ಇಟ್ಕೊಳ್ಳೋಕ್ಕೆ ನಿಮ್ಮ ಪತ್ನಿಯ ಮಾತನ್ನು ಸ್ವಲ್ಪ ನಿಮ್ಮ ಬೆನ್ನೆಲುಬಾಗಿರ್ತಾರೆ. ಹಿರಿಯರ ಗುರಿಯರ ಅನುಷ್ಠಾನದಲ್ಲಿ ನಿಮ್ಮ ಮುಂದೆ ಹೋಗುವಂಥದ್ದು. ಜೊತೆಗೆ ನಿಮ್ಮ ಕುಲದೇವತೆಗಳ ಅನುಷ್ಠಾನದ ಜೊತೆಗೆ ನಿಮ್ಮ ಹತ್ತಿರದಲ್ಲಿರುವಂಥವರಿಗೆ, ಬಡಬಗರುಗಳಿಗೆ ಒಂದಿಷ್ಟು ದಾನವನ್ನು ಮಾಡುವಂತಹ ಕೆಲಸಗಳನ್ನು ಮಾಡಿ ಶುಭ ಕಾಲ ನಿಮಗೆ ಸದಾಕಾಲ ಇರುತ್ತೆ. ಜೊತೆಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು 3. ಪರಿಹಾರವಾಗಿ ಗೋಪೂಜೆ ಮಾಡೋದ್ರಿಂದ ನಿಮಗೆ ಫಲಗಳು ಯಥೇಚ್ಛವಾಗಿ ಬರುವಂಥದ್ದು ಶುಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.